ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ. ನಾನು ಬೆಳಗ್ಗೆ ಬ್ಲಾಗ್ ಶುರು ಮಾಡೋದಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿನೀರು, ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ಕುಡಿತೀನಿ. ಅದು ದಿನ ಅಭ್ಯಾಸ ಆಗಿಬಿಟ್ಟೈತೆ. ಕೊಡ್ದು ನನ್ನ ಮಗ ಇದ್ದೆ, ನನ್ನ ಮಗನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು, ಇವತ್ತು ಮಂಗಳವಾರ ಇತ್ತು, ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೆಲಸ ಮಾಡ್ತಾಯಿದ್ದೆ. ಟಿಫನ್ ಪಲಾವ್ ಮಾಡೋಣ ಅಂತ ಎಲ್ಲ ಹಚ್ಕೋತಾ ಇದ್ದೆ. ಇವತ್ತು ಟಿಫನ್ ಪಲಾವ್ ಸ್ಪೆಷಲಾಗಿ ಅವರೆಕಾಳು ಪಲಾವ್ ಮಾಡಿದ್ದೆ. ಈ ಸರ್ ಅವರೆಕಾಳು ಸೀಸನ್ ಅಲ್ವಾ, ಅದಕ್ಕೆ ಅವರೆಕಾಳು ಪಲಾವ್ ಮಾಡಿದೆ. ಪಲಾವ್ ಒಳ್ಳೆ ಸೂಪರಾಗಿತ್ತು, ಚೆನ್ನಾಗಿತ್ತು ಅವರೆಕಾಳು ಪಲಾವು. ಬೇಗ ಬೇಗ ಕೆಲಸ ಮಾಡ್ಕೊಂಡ್ರೆ ಮಕ್ಕಳಿರೋ ಮನೆಯಲ್ಲಿ ಇಂಥ ಬೇಗ ಬೇಗ ಕೆಲಸ ಮಾಡ್ಕೊತಿದ್ದೆ. ಇವತ್ತು ನಮ್ಮೂರಲ್ಲಿ ಹಬ್ಬ ಇತ್ತು. ನಮ್ಮೂರಲ್ಲಿ ಹಬ್ಬ ಇತ್ತು, ಗ್ರಾಮ ದೇವತೆ ಹಬ್ಬ, ಅಮ್ಮನ ಸಾಗಿಸ್ತಾರೆ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬೇಕಾಯಿತು. ಅದಕ್ಕೆ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಪಲಾವ್ ಮಾಡೋಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಮೆಣಸಿನ್ಕಾಯಿ, ಶುಂಠಿ, ಸ್ವಲ್ಪ ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ರುಬ್ಕೋತೀನಿ. ನಾನು ಈರುಳ್ಳಿ ಟೊಮೊಟೊ ಎಲ್ಲ ಹಂಗೆ ಹೆಚ್ಚಾಕ್ತೀನಿ, ನಾನೇನು ರುಬ್ಬಲ್ಲ, ಇಷ್ಟು ರುಬ್ತೀನಿ. ಏನೋ ಒಂಥರ ಚೆನ್ನಾಗಿತ್ತು ಇವತ್ತು ಟಿಫನ್ನು, ಟೇಸ್ಟಾಗಿ ಚೆನ್ನಾಗಿತ್ತು. ಅವರೆಕಾಳು ಪಲಾವ್ ಮಾಡಿದ್ದಲ್ಲ, ಟೇಸ್ಟಾಗಿ ಚೆನ್ನಾಗಿತ್ತು. ಒಗ್ಗರಣೆಗೆಲ್ಲ ಕೊಟ್ಟು, ಪಲಾವ್ ಐಟಮ್ ಇರ್ತಾವಲ್ಲ ಅದೆಲ್ಲ ಒಗ್ಗರಣೆ ಕೊಟ್ಟು ನೋಡಿ, ಇವಾಗ ರುಬ್ಬಿರೋ ಮಸಾಲ ಹಾಕ್ತಾಯಿದ್ದೀನಿ. ಅದೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಗರಂ ಮಸಾಲ, ಧನಿಯಾ ಪುಡಿ, ಪಲಾವ್ ಪುಡಿ, ಸ್ವಲ್ಪ ಮನೆಗೆ ಮಸಾಲ ಹಾಕ್ತೀನಿ, ಚೆನ್ನಾಗಿರುತ್ತೆ ಪಲಾವ್. ಎಷ್ಟೇ ಜನ ಏನು ಬೇಕಾದರೂ ಆಡ್ಕೊಳ್ಳಿ ಫ್ರೆಂಡ್ಸ್, ನಮಗೇನು ಬರುತ್ತೋ ಅದನ್ನೇ ಮಾಡಬೇಕು, ಬೇರೆಯವ್ರನ್ನೋರು ಕಲಿಬಾರ್ದು. ಮತ್ತು ಸ್ವಲ್ಪ ನನ್ನ ಮಗನ ಕೆಮ್ಮು ನೆಗಡಿ ಇತ್ತು ಅಂದ್ಬಿಟ್ಟು ನಮ್ಮ ಅತ್ತೆ ಔಷಧಿ ತಂದು ಕೊಟ್ಟಿರೋ ತುಳಸಿ ಸೊಪ್ಪು, ಎಲೆ, ಜೀರಿಗೆ, ಮೆಣಸು, ದೊಡ್ಡ ಪತ್ರೆ ಅದನ್ನೆಲ್ಲ ಕುಟ್ಬಿಟ್ಟು ಹಬೆಲ್ ಬೇಯಿಸ್ಬಿಟ್ಟು ನನ್ನ ಮಗನ ಸ್ವಲ್ಪ ಇದು ಕೆಮ್ಮಿಗೆ ನೆಗಡಿಗೆಲ್ಲ ತುಂಬ ಒಳ್ಳೆಯದು. ಒಂದು ಬಟ್ಟೆ ಕಟ್ಬಿಟ್ಟು ಹಬೆಲ್ ಬೇಯಿಸ್ಬೇಕು. ಮತ್ತು ಮನೆ ಕ್ಲೀನ್ ಮಾಡ್ತಾಯಿದ್ದೆ. ನಮ್ಮ ಅತ್ತೆನೂ ಊರಿಗೆ ಹೋಗಿದ್ರು, 2 ದಿನ ಇರಲಿಲ್ಲ. ನಾನು ಬೆಂಗಳೂರಿಗೆ ಹೋಗಿದ್ದೆ ಅಂದ್ಬಿಟ್ಟು ಮನೆಯೆಲ್ಲ ನಮ್ಮ ಮನೆಯವ್ರು ಗಲೀಜು ಮಾಡಿಬಿಟ್ಟಿದ್ರು. ಅದಕ್ಕೆ ಎಲ್ಲ ಮನೆ ಕ್ಲೀನ್ ಮಾಡ್ತಿದ್ದೆ. ಮಂಗಳವಾರ ವಾರ ಮಾಡಬೇಕಲ್ಲ ಅಂದ್ಬಿಟ್ಟು ಸೋಫಾ ಸೆಟ್ ಎಲ್ಲ ಎತ್ತಿ ಕೊಡೋಗ್ತಾಯಿದ್ದೆ. ನನ್ನ ಮಗ ರೂಮಲ್ಲಿ ಮಲಗಿದ್ದ. ಜಾಸ್ತಿ ಮಾತಾಡಿದ್ರೆ ಗಲಾಟೆ ಮಾಡಿದ್ರೆ ಅವ್ನು ಬೇಗ ಎದ್ಬಿಡ್ತಾನೆ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋ ಅಂತ ಬೇಗ ಬೇಗ ಕೆಲಸ ಮಾಡ್ತಿದ್ದೆ. ಮನೆಯೆಲ್ಲ ಧೂಳು ಹಾಕ್ಬಿಟ್ಟಿತ್ತು. ನಾನು ನಮ್ಮ ಅತ್ತೆ ಇಬ್ಬರು ಇರಲಿಲ್ಲ ಅಂದ್ಬಿಟ್ಟು ಅವರು ಊರಿಗೆ ಹೋಗಿದ್ರು. ನಾನು ಬೆಂಗಳೂರಲ್ಲಿ ನನ್ನ ಮಗಳು ಬರ್ತಡೇ ಇತ್ತಲ್ಲ, ಊರಿಗೆ ಹೋಗಿದ್ದೆ. ಎಷ್ಟೇ ಜನ ಏನು ಬೇಕಾದ್ರೂ ಆಡ್ಕೊಳ್ಳಿ, ನಮಗೇನು ಬರುತ್ತೋ ಅದನ್ನೇ ಮಾಡಬೇಕು, ಬೇರೆಯವ್ರನ್ನ ಕಲಿತಾ ಇರಬೇಕು. ಜನ 1000 ಮಾತಾಡ್ತಾರೆ ಫ್ರೆಂಡ್ಸ್, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಾವು ಕರೆಕ್ಟಾಗಿದ್ದೀವ ಸಾಕು. ಜನ ಮಾತಾಡ್ತಾರೆ ಅಂತ ಎದುರ್ಕೊಂಡು ಬಾಳೋದು ಬೇಡ. ಮೇಲ್ಗಡೆ ಒಬ್ಬ ನೋಡ್ತಾ ಇರ್ತಾನೆ ದೇವರು, ಸಾಕು ಅಷ್ಟೇ. ಬೇರೆಯವ್ರ ಹತ್ರ ನೋಡಿ ಕಲಿಯೋಣ, ಆದರೆ ನಮಗೇನು ಬರುತ್ತೋ ಅದನ್ನೇ ಮಾಡಬೇಕಷ್ಟೆ. ಜನ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಆಡ್ಕೋತಾರೆ, ನಮಗೇನು ಬರ್ತದೆ ಅದೇ ಮಾಡಬೇಕಲ್ವಾ. ಮತ್ತು ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಕೊಡ್ಬಿಟ್ಟು ಧೂಳೆಲ್ಲ ಕಸ ಎಲ್ಲ ಗುಡಿಸ್ದೆ. ನನಗೆ ಆಮೇಲೆ ಮತ್ತೆ ಧೂಳೆಲ್ಲ ಕೊಡಬೇಡ ಕಣಮ್ಮ, ಮಂಗಳವಾರ ಅಂದರೂ ಸರಿ ಅಮ್ಮ ಅಂದ್ಬಿಟ್ಟು ಬೇಗ ಬೇಗ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಕಸ ಒರೆಸಿ ನೆಲ ಒರೆಸಿ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಅಂದ್ಬಿಟ್ಟು ನನ್ನ ಮಗನ ಜೊತೆ ಹೋಗಿ ಮಲಗಿದೆ. ಏಕೆಂದರೆ ನೈಟ್ ನನ್ನ ಮಗ ಫುಲ್ಲು ನಿದ್ದೆ ಕೊಟ್ಟಿಲ್ಲ, ಸ್ವಲ್ಪ ನೆಗಡಿ ಕೆಮ್ಮು ಬಂದಿತ್ತು ಅಂದ್ಬಿಟ್ಟು ನೈಟೆಲ್ಲ ಪಾಪು ಫುಲ್ಲು ನಿದ್ದೆ ಮಾಡಿರಲಿಲ್ಲ. ಅದಕ್ಕೆ ಸ್ವಲ್ಪ ಹೋಗಿ ಮಲಿಕೊಳ್ಳೋಣ ಅಂದ್ಬಿಟ್ಟು ಹೋದೆ. ಸಂಜೆ ಅಲ್ವಾ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸಂಜೆ ಸ್ನಾನ ಮಾಡಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಸಂಜೆ ದೇವಸ್ಥಾನಕ್ಕೆ ಹೋಗಂದ್ಬಿಟ್ಟು ಅವನ ಹತ್ರ ಸ್ವಲ್ಪ ರೆಸ್ಟ್ ತೊಗೊಂಡು ಟಿಫನ್ ಪಲಾವ್ ಮಾಡಿದ್ನೆಲ್ಲ ತಿಂದ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ನಮ್ಮ ಅತ್ತೆ ಹೂವು ತಂದಿರೋ ಅವ್ರಿಗೂ ಸ್ವಲ್ಪ ಹೂವು ಎಲ್ಲ ಕಟ್ಟಿಕೊಟ್ಟೆ. ಲೈಫಲ್ಲಿ ಏನಾದ್ರು ಸಾಧಿಸ್ಬೇಕು ಅಂದರೆ ಎಲ್ಲರ ಹತ್ರ ಕೇಳಬೇಕು. ಯಾವ ಜನ ಏನೇ ಆಡ್ಕೊಂಡ್ರು ತಲೆ ಕೆಡಿಸ್ಕೋಬಾರ್ದು. ನಮ್ಗೆ ಏನು ಬರುತ್ತೋ ಅದನ್ನು ಮಾಡಬೇಕು. ಜನ ಆಡ್ಕೋತಾರೆ, ಆಡ್ಕೊಳ್ಳಿ,
ನಾವು ಸಾಧಿಸ್ಬೇಕು ಅಂದರೆ ಏನಾದ್ರು ಒಂದು ಕಷ್ಟಪಡಲೇಬೇಕು. ಕಷ್ಟಪಟ್ರೆ ಸುಖ. ಕಷ್ಟಪಡಬೇಕು. ಅವ್ರು ಆಡ್ಕೋತಾರೆ ಇವ್ರು ಆಡ್ಕೋತಾರೆ ಅನ್ನೋಕ್ಕೆ ಹೋಗ್ಬಾರ್ದು. ನಮಗೆ ಏನು ಬರುತ್ತೋ ಅದನ್ನು ಮಾಡಬೇಕಷ್ಟೇ. ಬೇರೆಯವ್ರು ಆಡ್ಕೋತಾರೆ ಅಂತ ನಾವು ಜೀವನ ಮಾಡಬಾರ್ದು. ಕಷ್ಟಪಟ್ರೆ ಸುಖ. ಮೇಲೊಬ್ಬ ದೇವ್ರು ನೋಡ್ತಾ ಇರ್ತಾನ. ಅವ್ನು ದೇವ್ರಿಗೆ ಕಂಡುಬಿಟ್ರೆ ಯಾವಾಗ ಬೇಕಾದ್ರೂ ಆಗ್ಬೋದಲ್ವಾ, ಅದಕ್ಕೋಸ್ಕರ. ಕಸ ಎಲ್ಲ ಗುಡಿಸಾಯಿತು. ಮತ್ತು ಈಗ ನೆಲ ಒರೆಸೋಣ ಅಂದ್ಬಿಟ್ಟು ಬೇಗ ಧೂಳೆಲ್ಲ ಕೊಡುತ್ತೆ. ಮತ್ತೆ ಅಲ್ಲಿ ಸ್ವಲ್ಪ ಜಾಡ್ಕೊಂಡು ಅಂದ್ಬಿಟ್ಟು ತಿರ್ಗಾ ಪರಕೆ ಹಿಡ್ಕೊಂಡು ಜಾಡು ಕೊಡುತ್ತಾ ಇದ್ದೆ. ಮತ್ತೆ ಬೇಡ ಬಾರಮ್ಮ ನಾಳೆ ನಾಡ್ದು ಕೊಡಿಕೊಳ್ಳೋಣ ಮಂಗಳವಾರ ಅಂತಂದರು. ತಿರ್ಗಾ ಕಟ್ಟಿ ತೆಗೆದಿಟ್ಬಿಟ್ಟು ಸೈಡಲ್ಲಿ ನೆಲ ಒರೆಸೋಣ ಅಂದ್ಬಿಟ್ಟೆಲ್ಲ ನೆಲ ಒರೆಸ್ದೆ. ಮಕ್ಕಳಿರೋ ಮನೇಲಿ ಎಷ್ಟೇ ಗುಡಿಸು ಎಷ್ಟೇ ಮಾಡಿದ್ರು ತುಂಬ ಅಂಟ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ನನ್ನ ಮಗು ಇನ್ನೂ ಚಿಕ್ಕದು. ನಾನು ಗುಡಿಸ್ದಂಗೆಲ್ಲ ಅವನು ಅಂಟ್ಕೊಂಬತ್ತಾ ಇರ್ತಾನೆ. ಆದರೂ ಕ್ಲೀನ್ ಮಾಡಲೇಬೇಕಲ್ಲ, ಮನೆ ಅಂದಮೇಲೆ ಕ್ಲೀನ್ ಮಾಡ್ಕೊಂಬತ್ತಾ ಇರ್ತೀನಿ. ನನಗೇನು ಕೆಲಸ ರಿಸ್ಕ್ ಆಗಲ್ಲ ಫ್ರೆಂಡ್ಸ್. ನಮ್ಮ ಅಮ್ಮ ನನ್ನ ಮಗನ ನೋಡ್ಕೋತಾರೆ ಜಾಸ್ತಿ. ನನ್ನ ಹತ್ರ ನನ್ನ ಮಗ ಇರಲ್ಲ, ನಮ್ಮ ಅತ್ತೆನೇ ಎಲ್ಲ ನನ್ನ ಮಗನ ನೋಡ್ಕೊಳ್ಳೋದು. ಮನೇಲೊಬ್ಬರು ಅತ್ತೆ ಇದ್ದರೆ ತುಂಬ ಖುಷಿಯಾಗಿರ್ಬೋದು ಲೈಫು. ಚೆನ್ನಾಗಿ ನೋಡ್ಕೋತಾರೆ ನಮ್ಮ ಅತ್ತೆ ಪಾಪನ. ಎಷ್ಟಿರುತ್ತೆ ಅಷ್ಟು ಮಾಡಬೇಕಲ್ವ ಫ್ರೆಂಡ್ಸ್. ಕೆಲಸ ಆದಮೇಲೆ ನಾನು ಕೆಲ್ಸಕ್ಕೆ ಹೋಗಬೇಕು. 1-2 ವರ್ಷ ಆದಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ. ನಮ್ಮ ಪಾಪ ದೊಡ್ಡವನಾಗಲಿ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನನಗೆ ಯೂಟ್ಯೂಬಲ್ಲಿ ಸಾಧನೆ ಮಾಡಬೇಕು ಅಂತ ತುಂಬ ಆಸೆ ಐತೆ. ನೀವೆಲ್ಲ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನೀವೆಲ್ಲ ಸಪೋರ್ಟ್ ಮಾಡಿ. ನನಗೂ ಒಂದು ಆಸೆ ಐತೆ, ಏನೋ ಗೊತ್ತಿಲ್ಲ. ಇವಾಗ ಆಸೆ ಬಂದಿರೋದು ಯೂಟ್ಯೂಬಲ್ಲಿ ಸ್ವಲ್ಪ ಫೇಮಸ್ ಆಗಬೇಕು ಅಂತ. ಹೇಳ್ಕೊಡಿ, ತಪ್ಪಾದರೆ ನೀವು ಸ್ವಲ್ಪ ಹೇಳ್ಕೊಡಿ, ತಿಳ್ಕೊತೀನಿ, ಕಲ್ತ್ಕೊಂಡು ಈ ಥರ ಮಾಡಿ ಅಂತ ನೀವು ಹೇಳ್ಕೊಡಿ. ನಿಮ್ಮ ಆಶೀರ್ವಾದದಿಂದ ನಾವು ಮುಂದೆ ಬರೋಣ. ನೆಲೆಲ್ಲ ಒರೆಸಾಯ್ತು. ನೀನು ಸಂಜೆ ಅಲ್ವ ದೇವಸ್ಥಾನಕ್ಕೆ ಹೋಗೋದು ಅಂದ್ಬಿಟ್ಟು ಪಲಾವ್ ಮಾಡಿದ್ದೆ. ಚೆನ್ನಾಗಿತ್ತು ಅವರೆಕಾಳು ಪಲಾವ್. ಇವತ್ತಂತೂ ಚಟ್ನಿ ಸ್ವಲ್ಪ ಚಟ್ಲ ಹಾಕ್ಕೊಂಡು ತಿಂದ್ಬಿಟ್ಟು ಚೆನ್ನಾಗಿತ್ತು. ಮತ್ತು ಮಲಗಿದ್ದು ಸಂಜೆ ಆಯಿತು. ಪೂಜೆಗೆಲ್ಲ ರೆಡಿ ಮಾಡಿದೆ. ಪೂಜೆ ಎಲ್ಲ ಮಾಡಿ ನನ್ನ ಮಗ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರಲಿಲ್ಲ. ಇವತ್ತು ಅವ್ನಿಗೆ ಹುಷಾರಿಲ್ಲ ಅಂದ್ಬಿಟ್ಟು ನಮ್ಮ ಅತ್ತೆ ಹತ್ರ ಬಿಟ್ಟು ಹೋಗಿದ್ದೆ ದೇವಸ್ಥಾನಕ್ಕೆ. ನಮ್ಮ ಮನೆ ಹತ್ರ ಇರೋರೆಲ್ಲ 4 ಜನನೂ ಹೋಗಿದ್ದು. ಆಟೋ ಹತ್ಕೊಂಡು ನೋಡಿ ಎಲ್ಲರೂ ಹೋಗ್ತಾಯಿದ್ವಿ. ಇವರೆಲ್ಲ ನಮ್ಮ ಮನೆ ಹತ್ರ ಇರೋರು. ಇದು ನಮ್ಮ ಕುಣಿಗಲ್ ರೋಡು, ನಮ್ಮ ಮನೆ ಹತ್ರ ಇರೋದು. ಸರ್ಕಲ್ ಹತ್ರ ಇಳ್ದು ನೋಡಿ, ಅದೇ ಗ್ರಾಮದೇವತೆ ಸರ್ಕಲ್. ಆಟೋ ಇಳ್ದು ಎಲ್ಲರೂ ದೇವಸ್ಥಾನ ಹತ್ರ ಬಂದು ಗ್ರಾಮದೇವತೆ ಸರ್ಕಲ್ ಹತ್ರ ಜನ ಅಂದರೆ ಜನ, ಸಖತ್ತು ಜನ ಇದ್ದರು. ಸುಮ್ಮನೆ ನಿಂತಿದ್ದೆ ಎಲ್ಲಾದರೂ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಮ್ಮ ಮನೆಯವ್ರು ಚಿಕನ್ ತಂದಿದ್ರು. ಚಿಕನ್ ಕಬಾಬು ಫ್ರೈ, ಚಪಾತಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೆ. ನಾನು ಹಸಿಟ್ಟು ಕಲ್ಸೋಕೆ ಬಿಡ್ತಿಲ್ಲ. ನನ್ನ ಮಗ ರೋಸ್ತಾ ಇದ್ದ. ಆಮೇಲೆ ನಮ್ಮ ಮನೆಯವ್ರು ನಾನು ಎತ್ಕೋತೀನಿ, ಬೇಗ ಚಪಾತಿ ಹಿಟ್ಟು ಕಲ್ಸಮ್ಮ ಅಂತ ಎತ್ಕೊಂಡು ಹೋದ್ರು ನಮ್ಮ ಮನೆಯವರು. ಚಪಾತಿ ಕಲಿಸ್ಬಿಟ್ಟು ಸ್ವಲ್ಪ ಕಬಾಬಿ ರೆಡಿ ಮಾಡೋಣ ಅಂದ್ಬಿಟ್ಟು ಕಬಾಬ್ಗೆ ನಾನು ಮೊಟ್ಟೆ, ನೀವು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ, ನಾನು ಕಬಾಬ್ಗೆ ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಮೊಟ್ಟೆ, ಕಬಾಬ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣು, ಕಾರ್ನ್ಫ್ಲೋರ್, ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ, ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವು ಹಾಕ್ತೀನಿ, ಚೆನ್ನಾಗಿರುತ್ತೆ. ಕಬಾಬ್ ಟೇಸ್ಟಾಗಿ ಬರುತ್ತೆ. ಈ ಥರ ಹಾಕ್ತೀನಿ. ನೀವೇನು ಹಾಕ್ತೀರೋ ಗೊತ್ತಿಲ್ಲ, ನೀವೇನಾರು ಹಾಕಂಗಿದ್ರೆ ಹೇಳಿ. ಕಬಾಬ್ ಒಳ್ಳೆ ಚೆನ್ನಾಗಿತ್ತು. ಮತ್ತು ಸ್ವಲ್ಪ ಫ್ರೈ ಮಾಡಿದೆ. ಫ್ರೈಗೆ ಸ್ವಲ್ಪ ನಾನು ಕಡಲೆಕಾಯಿ ರುಬ್ಕೊಬಿಡ್ತೀನಿ. ಮತ್ತು ಈರುಳ್ಳಿ, ಟೊಮೊಟೊ ಎಲ್ಲ ಹಚ್ಚಾಕ್ತೀನಿ ನಾನು. ಸ್ವಲ್ಪ ಕಬಾಬ್ ಮಾಡಿ ಸ್ವಲ್ಪ ಫ್ರೈ ಮಾಡೋಣ ಅಂತೆಲ್ಲ ಆಯಿತು.
ಕಬಾಬ್ಗೆಲ್ಲ ರೆಡಿ ಮಾಡಿ ಇಟ್ಟೆ. ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅಷ್ಟೊತ್ತು ಮತ್ತೆ ನನ್ನ ಮಗ ಅಳ್ತಾಯಿದ್ದ. ನಮ್ಮ ಮನೆಯವ್ರು ಆಟ ಆಡಿಸ್ತಾಯಿದ್ರು. ಎಲ್ಲ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದ ಬೆಲ್ ಐಟನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಫಾಲೋ ಮಾಡಿ. ಓಕೆ, ಬಾಯ್, ಗುಡ್ ನೈಟ್. ಎಲ್ಲರೂ ಸಪೋರ್ಟ್ ಮಾಡಿ. ಈ ಥರ ಅಲ್ಲ, ಈ ಥರ ಅಂತ ಹೇಳ್ಕೊಡಿ, ನಾನು ಸ್ವಲ್ಪ ಕಲಿತೀನಿ. ನೋಡಿ ಇವಾಗ ನಮ್ಮ ಮನೆಯವ್ರು ಫ್ರೈ ಮಾಡ್ತಾಯಿದ್ರು. ನೋಡಿ ಫ್ರೈಗೆ ಎಲ್ಲ ಇವತ್ತು ಫ್ರೈ ನಮ್ಮ ಮನೆಯವರೇ ಮಾಡಿದ್ದು. ಚೆನ್ನಾಗಿ ಮಾಡಿದ್ರು ಟೇಸ್ಟಾಗಿ. ಫ್ರೈಗೆ ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಮನೆ ಮಸಾಲೆ ಪುಡಿ, ಕಡಲೆಕಾಯಿ ರುಬ್ಬಿರೋದನ್ನ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್. ಓಕೆ, ಬಾಯ್. ನನ್ನ ಮಗ ಅಳ್ತಾ ಇದ್ದಾನೆ.